ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ದ್ವಿತೀಯ PUC ನಲ್ಲಿ ಬರ್ತಾ ಇರತಕ್ಕಂಥ ಒಂದು ಪಾಠ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅಂತ ಹೇಳಿ ಒಂದು ಪಾಠ. ಈ ಪಾಠವನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ನೇಮಿಚಂದ್ರ ಅವರು. ಆಯ್ಕೆ ಇದೆ ನಮ್ಮ ಕೈಯಲ್ಲಿ, ಏನು ನಮ್ಮ ಭವಿಷ್ಯ ಹೇಗಿರಬೇಕು ಅಂತಕ್ಕಂತಹ ಒಂದು ಯೋಚನೆ ಅಥವಾ ನಂಬಿಕೆ ನಮ್ಮ ಕೈಯಲ್ಲೇ ಇದೆ. ಅದನ್ನೇ ಆಯ್ಕೆ ಅಂತ ಹೇಳಿ ಕರಿತೀವಿ. ಅಂದರೆ ನಾನು ಏನು ಮಾಡಬೇಕು ಅಂತಕ್ಕಂಥ ಒಂದು ಡಿಸಿಷನ್ ಇದೆಯಲ್ಲ, ಅದನ್ನೇ ಆಯ್ಕೆ ಅಂತ ಹೇಳಿ ಕರ್ಕೊಳ್ಬೋದು. ಹಾಗೆ ಆ ಆಯ್ಕೆ ಅಂತಕ್ಕಂಥದ್ದು ಬೇರೆಯವರಿಗೆ ಬಿಡೋದಕ್ಕಿಂತ ನಾವು ನಮ್ಮ ಕೈಯಲ್ಲೇ ಇಟ್ಕೊಳ್ಬೇಕು. ಆವಾಗ ನಾವು ಯೋಚನೆ ಮಾಡತಕ್ಕಂಥದ್ದು ಅದೃಷ್ಟ ದುರಾದೃಷ್ಟಗಳ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ತೀವಿ. ಈ ಆಯ್ಕೆ ನಾವು ಮಾಡ್ಕೊಂಡಿದ್ದೀವಿ. ಈಗ ನನ್ನ ಲೈಫು, ಮುಂದಿನ ಭವಿಷ್ಯ ಹೀಗಿರಬೇಕು, ನಾನೊಬ್ಬ IAS ಆಫೀಸರ್ ಆಗಬೇಕು, ಅಥವಾ ಒಬ್ಬ ಪೊಲೀಸ್ ಆಗಬೇಕು, ನಾನೊಬ್ಬ ಲಾಯರ್ ಆಗಬೇಕು, ನಾನೊಬ್ಬ ಜಡ್ಜ್ ಆಗಬೇಕು, ನಾನೊಬ್ಬ ಎಂಟರ್ಪ್ರೆನ್ಯೂರ್ ಆಗಬೇಕು. ಈ ಥರ ಏನೇನೋ ಆಸೆಗಳನ್ನು ಇಟ್ಕೊಂಡಿರ್ತೀವಿ. ಆಸೆಗಳನ್ನು ಇಟ್ಕೊಂಡಾಗ ಆ ದಾರಿನಲ್ಲಿ ಹೋಗಬೇಕಾದಾಗ ಪ್ರತಿ ಸಂದರ್ಭದಲ್ಲೂ ಸೋಲುಗಳಾಗ್ತಾನೆ ಇರ್ತವೆ. ಸೋಲುಗಳಾಗಲಿ ನಿರಾಸೆಗಳಾಗಲಿ ಇವೆಲ್ಲವೂ ಆಗ್ತಾನೆ ಇರ್ತವೆ. ಆದಾಗಲೂ ಕೂಡ ನಾವೇನು ಮಾಡಬೇಕಾಗತ್ತೆ, ಅದನ್ನು ಮೆಟ್ಟಿ ನಿಂತು, ಅಂದರೆ ಛಲದಿಂದ ಅದನ್ನು ಮೆಟ್ಟಿ ನಿಂತಾಗ ನಾವು ಅಂದ್ಕೊಂಡಿರ್ತಕ್ಕಂತಹ ಒಂದು ಹಂತಕ್ಕೆ ಹೋಗಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯ. ಆ ಸಾಧ್ಯತೆಯನ್ನೇ ನಾವು ಆಯ್ಕೆ, ನಮ್ಮ ಕೈಯಲ್ಲಿ ಆಯ್ಕೆ ಇದೆ. ಯಾವುದು? ಸೋಲ, ಗೆಲುವ. ಇವೆರಡನ್ನ ಇಟ್ಕೊಂಡಾಗ ಗೆಲುವು ಸಿಕ್ತು ಅಂತ ಹೇಳಿದ್ರೆ ನಾವು ಖುಷಿ ಆಗ್ತೀವಿ, ಸೋಲು ಸಿಕ್ತು ಅಂದರೆ ನಿರಾಸೆ ಆಗ್ತೀವಿ. ಸತತವಾಗಿರ್ತಕ್ಕಂತಹ ಸೋಲು ನಮ್ಮನ್ನು ಗಟ್ಟಿ ಮಾಡುತ್ತೆ. ಆ ಗಟ್ಟಿತನವೇ ಕೊನೆಯದಾಗಿ ಒಂದು ದಿನ ಗೆಲುವನ್ನು ಕೊಡುತ್ತೆ. ಸೊ ಆದ್ದರಿಂದ ನಾವು ಏನನ್ನೇ ಮಾಡಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಒಂದು ತಾಳ್ಮೆ, ಇನ್ನೊಂದು ಸಹನೆ. ಈ ಎರಡನ್ನು ನಾವು ಇಟ್ಕೊಂಡ್ಬಿಟ್ರೆ ನಮ್ಮ ಆಯ್ಕೆ, ನಾವೇನು ಅಂದ್ಕೊಂಡಿದ್ದೀವಲ್ವ ಅದನ್ನು ಸಾಧಿಸೋದಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಆಯ್ಕೆ ಅಂತ ನಾನು ಮಾಡ್ಕೊಂಡಿದ್ದೀನಿ ಅಂತ ಹೇಳಿದಾಗ ನಾನು ಗೆಲುವನ್ನೂ ಯೋಚನೆ ಮಾಡಬೇಕು, ಸೋಲನ್ನೂ ಯೋಚನೆ ಮಾಡಬೇಕು. ಸೋಲಾದಾಗ ಗೆಲುವಿನ ಕಡೆಗೂ ಕೂಡ ನಾವು ಗಮನವನ್ನು ಕೊಟ್ಟು ಹಂತ ಹಂತವಾಗಿ ಬೆಳೀತಾ ಹೋಗಬೇಕು. ಇದು ಈ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅಂತಕ್ಕಂತಹ ಒಂದು ಟೈಟಲ್ ಮತ್ತು ಅದರ ಒಂದು ಹಿನ್ನೆಲೆ. ಹಾಗಾದರೆ ಪಾಠವನ್ನು ಇವಾಗ ನಾವು ನೋಡ್ತಾ ಹೋಗೋಣ. ಪಾಠವನ್ನು ಒಂದು ರೀತಿ ಕಥೆ ರೀತಿಯಲ್ಲಿ ಹೇಳ್ಕೊಳ್ತಾ ಹೋಗ್ತೀನಿ. ಸೊ ಇಲ್ಲಿ ಏನಿದ್ದಾರೆ ಲೇಖಕಿಯವರು, ಅವ್ರು ಹೇಳ್ತಾ ಹೋಗ್ತಾರೆ, ನಮಗೇನೋ ಒಂದು ನಾವು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಬಟ್ ಅದು ಆಗೋದಿಲ್ಲ. ಆದಾಗ ಅಕಸ್ಮಾತ್ ನಮಗೆಲ್ಲ ಅದು ಆಗೋದಿಲ್ಲ, ಹಾಗೆ ಆಗತ್ತೆ ಅಂತ ಹೇಳಿ ನನಗೆಲ್ಲ ಏನೇನೋ ಅನ್ನಿಸ್ತಾ ಇರತ್ತೆ. ಅನ್ನಿಸ್ದಾಗಲೂ ಕೂಡ ಕೊನೆಯದಾಗಿ ನಮಗೇನೂ ಆಗಲ್ಲಲ್ಲಪ್ಪ ಅಂತ ನಾವು ಯೋಚನೆ ಮಾಡ್ಕೊಳ್ತಾನೆ ಹೋಗ್ತಾ ಇರ್ತೀವಿ. ಆದರೆ ಅದನ್ನು ಮಾಡಬೇಕಾದಾಗ ಆಗಲ್ಲ ಅಂಥೇಳಿ ನಾವು ಕೂತ್ಕೊಳ್ಳೋ ಬದಲು ಮತ್ತೆ ಪ್ರಯತ್ನ ಪಡ್ಬೋದಲ್ವ. ಅದೃಷ್ಟವನ್ನೇ ಯಾಕೆ ಯೋಚನೆ ಮಾಡ್ಬೇಕು ನಾವು? ಪ್ರಯತ್ನ ಪಟ್ಟರೆ ಅದು ಆಗೋದಕ್ಕೆ ಸಾಧ್ಯ ಅಲ್ವಾ? ಪ್ರಯತ್ನ ಇಲ್ಲದೆ ಯಾವ ಕೆಲಸಗಳು ಕೂಡ ಆಗೋದೇ ಇಲ್ಲ. ಹಾಗೆ ಇವರು ಯಾರು ಲೇಖಕಿಯರು ಕುಟುಂಬ ಸಮೇತರಾಗಿ ಮೈಸೂರಿನ ತನ್ನ ಅಮ್ಮನ ಮನೆಗೆ ಬಂದಿರ್ತಾರೆ. ಹಾಗೆ ಇರ್ತಕ್ಕಂತಹ ಸಂದರ್ಭದಲ್ಲಿ ರಾತ್ರಿ ಸಂದರ್ಭದಲ್ಲಿ ಅವರ ಗಂಡ ಕೀರ್ತಿಗೆ ಕಿಬ್ಬೊಟ್ಟೆಯಲ್ಲಿ ಅಥವಾ ಕೆಳಹೊಟ್ಟೆ ಅಂತ ಹೇಳಿ ಕರಿತೀವಲ್ಲ, ಅಲ್ಲಿ ಜೋರದಾಗಿರ್ತಕ್ಕಂಥ ನೋವು ಕಾಣಿಸ್ಕೊಳ್ಳುತ್ತೆ. ಅದು ಬೆನ್ನ ಹಿಂಬದಿ ನೋವು, ಹೊಟ್ಟೆ ನೋವು, ಕಿಬ್ಬೊಟ್ಟೆ ಅಲ್ಲಿ ಎಲ್ಲ ಕಡೆಗೆ ಹರಡಿಕೊಂಡು ನೋವು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಅದೇ ಸಂದರ್ಭದಲ್ಲಿ ರಾತ್ರಿ ಏನು ಮಾಡ್ತಾರೆ, ಅವರು ಮಿಷನ್ ಆಸ್ಪತ್ರೆಗೆ ಅವರನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ಸೋನೋಗ್ರಫಿಯನ್ನು ಮಾಡ್ತಾರೆ. ಸೋನೋಗ್ರಫಿಯನ್ನು ಮಾಡಿದ ನಂತರ ಅಲ್ಲಿ ಏನು ಹೇಳ್ತಾರೆ, 8 ಮಿಲಿಮೀಟರ್ ಗಾತ್ರದ ಒಂದು ಸಣ್ಣದಾಗಿರ್ತಕ್ಕಂಥ ಸ್ಟೋನ್ ಕಲ್ಲಿದೆ ಅಂಥೇಳಿ ಕರೀತಾರೆ. ಸೊ ಇಲ್ಲಿ ಸೋನೋಗ್ರಫಿ ಅಂತ ಹೇಳಿದ್ರೆ ನಮ್ಮ ಮೂತ್ರಪಿಂಡದ ಒಳಗಡೆ ಏನಾದರೂ ಒಂದು ಕಲ್ಲಿದೆ ಅಂಥೇಳಿ ಅನ್ನಿಸ್ತು ಅಥವಾ ನೋವಿದೆ ಅಂತ ಹೇಳಿ ಗೊತ್ತಾದಾಗ ಆ ಕಲ್ಲಿದೆಯಾ ಇಲ್ವಾ ಅಂಥೇಳಿ ಗುರುತು ಹಚ್ಚೋದಕ್ಕೆ ಮಾಡ್ತಕ್ಕಂಥ ಒಂದು ಪರೀಕ್ಷೆಯನ್ನು ಸೋನೋಗ್ರಫಿ ಅಂತ ಹೇಳಿ ಕರೀತಾರೆ. ಅದನ್ನು ಮಾಡಿದ ಮೇಲೆ ಮೂತ್ರಪಿಂಡದಲ್ಲಿ ಕಲ್ಲಿದೆ ಅಂತ ಹೇಳಿ ಗೊತ್ತಾಯಿತು. 2 ದಿನ ಬಿಟ್ಕೊಂಡು ಬಂದ ನಂತರ ಏನಾಗುತ್ತೆ, ನಾವು ನಿಮಗೊಂದು ಆಪ್ರೇಷನನ್ನು ಮಾಡಬೇಕಾಗತ್ತೆ. ಅದಕ್ಕೆ ಅಂತ ಹೇಳಿ ಈ 2 ದಿನ ಆದಮೇಲೆ ಬರಬೇಕಾಗತ್ತೆ ಅಂತ ಹೇಳಿ ಅವರೇನು ಮಾಡ್ತಾರೆ, ಟ್ಯಾಬ್ಲೆಟನ್ನು ಕೊಟ್ಟು ಮನೆಗೆ ಕಳಿಸ್ತಾರೆ. ಈ ಟ್ಯಾಬ್ಲೆಟನ್ನು ತೆಗೆದುಕೊಳ್ಳಿ, ನಿಮಗೆ ನೋವು ಕಡಿಮೆ ಆಗ್ತದೆ ಅಂಥೇಳಿ ಅವರನ್ನು ಕಳಿಸ್ತಾರೆ. ಕಳಿಸಿದ್ಮೇಲೆ ಅವ್ರು ಮನೆಗೆ ಬರ್ತಾರೆ. ಮನೆಗೆ ಬಂದಮೇಲೆ ಅವ್ರು ಮಲಗಿಕೊಳ್ತಾರೆ. ಇವರು ಲೇಖಕಿ ಮಾತ್ರ ಎದ್ದು ಹೊರಗಡೆ ಬರ್ತಾರೆ. ಯಾಕೆ ಹೊರಗಡೆ ಬರ್ತಾರೆ? ಆವಾಗ ಅವ್ರು ಕೇಳ್ಕೊಳ್ತಾರೆ, ಏನು ಈ ಕಿಡ್ನಿ ಸ್ಟೋನ್ ಅಂದರೆ ಏನು, ಅಥವಾ ಈ ಕಿಡ್ನಿ ಸ್ಟೋನ್ ಯಾಕೆ ಆಗತ್ತೆ ಅಂಥೇಳಿ
ಅದನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ಹೊರಗೆ ಬಂದಾಗ ಅವ್ರಿಗೆ ಅನ್ಸುತ್ತೆ ಕೆಲವ್ರಿಗಾಗತ್ತೆ, ಕೆಲವ್ರಿಗಾಗಲ್ಲ, ಅವ್ರವ್ರ ಅದೃಷ್ಟ ಇದ್ದಂಗೆ ಅನ್ನೋ ಕೆಲವೊಂದಷ್ಟು ಉತ್ತರಗಳನ್ನು ಅವರು ಪಡ್ಕೊಂಡ್ಮೇಲೆ ನನ್ನ ಸುತ್ತಮುತ್ತ ಯಾರ್ಯಾರಿಗೆ ಕಿಡ್ನಿ ಸ್ಟೋನ್ ಆಗಿತ್ತು ಅಂಥೇಳಿ ವಿಚಾರಿಸ್ತಾ ಇರಬೇಕಾದಾಗ ಅವರ ಮನೆಯ ಎದುರುಗಡೆ ಒಬ್ಬರು ಕಮಲಾ ಮೇಡಮ್ ಅಂಥೇಳಿ ಒಬ್ರು ಇರ್ತಾರೆ. ಅವರು ಈ ಕಿಡ್ನಿ ಸ್ಟೋನ್ ಆಗಿತ್ತು ಅಂಥೇಳಿ ಗೊತ್ತಾಗಿರೋದ್ರಿಂದ ಅವ್ರ ಮನೆಗೆ ಹೋಗ್ತಾರೆ. ಅವಾಗ ಅವ್ರು ಅಂದ್ಕೊಳ್ಳೋದೇನು, ಸಾಮಾನ್ಯವಾಗಿ ಗಂಡಸರಲ್ಲಿ ಈ ಮೂತ್ರಪಿಂಡದಲ್ಲಿ ಕಲ್ಲುಗಳು ಅನ್ನೋದು ಹೆಚ್ಚು ಕಾಣಿಸ್ಕೊಳ್ಳೋದನ್ನು ನೋಡ್ತಾ ಇದ್ರು. ಆದರೆ ನಿಮ್ಗೆ ಹೆಂಗೆ ಬಂತು ಮೇಡಮ್ ಅಂತ ಹೇಳಿ ಅವ್ರಿಗೆ ಕೇಳಿದ ತಕ್ಷಣ ಅವ್ರು ಹೇಳ್ತಾರೆ, ನೋಡಿ ನಮ್ಮ ಶಾಲೆಯ ಒಳಗಡೆ ನಮ್ಮದು ಮಹಿಳೆಯರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಟಾಯ್ಲೆಟ್ರಿ ಆಗಲಿ ಇಲ್ಲಾಂದರೆ ಶೌಚಾಲಯ ಅನ್ನೋದು ಇರಲಿಲ್ಲ. ಶೌಚಾಲಯ ಇಲ್ಲದ ಕಾರಣವಾಗಿ ಬೆಳಗ್ಗೆಯಿಂದ ಸಂಜೆ ಮನೆಗೆ ಬರೋವರೆಗೂ ನಾನು ಜಲಬಾಧೆಯನ್ನು ತಡ್ಕೊಂಡೇ ಇರ್ತಿದ್ದೆ. ಸೊ ಎಲ್ಲೂ ಕೂಡ ಹೋಗ್ತಾ ಇರಲಿಲ್ಲ. ಅದೇ ಟೈಮಲ್ಲಿ ನಾನೇನು ಮಾಡ್ತಾಯಿದ್ದೆ, ನೀರು ಕೂಡ ಕುಡಿಯೋದಕ್ಕೆ ಹೋಗ್ತಾ ಇರಲಿಲ್ಲ. ಯಾಕೆ, ನೀರು ಕುಡಿದ್ರೆ ಮತ್ತೆ ನಾನು ಶೌಚಾಲಯವನ್ನು ಬಳಸಬೇಕಲ್ವಾ ಅಂತ ಹೇಳಿ ನಾನೇನು ಮಾಡ್ತೀನಿ, ಹಾಗೆ ಇದ್ಬಿಟ್ಟೆ. ಇದರಿಂದ ಒಂದು ದಿನ ಏನಾಯಿತು, ಹೆರಿಗೆ ನೋವು ರೀತಿ ನನಗೆ ಆ ನೋವು ಬಂದ್ಬಿಡ್ತು. ಆಗ ನಾನೇನು ಮಾಡ್ತೀನಿ, ಆಸ್ಪತ್ರೆಗೆ ಹೋಗ್ತೀನಿ, ಆ ವೈದ್ಯರ ಹತ್ರ ತೋರಿಸ್ಕೊಳ್ತೀನಿ. ಆವಾಗ ಮೂತ್ರಪಿಂಡದಲ್ಲಿ ಕಲ್ಲುಗಳಿರೋದು ಗೊತ್ತಾಗ್ತದೆ. ಆಮೇಲೆ ಅವ್ರು ಏನು ಹೇಳ್ತಾರೆ, ಒಂದು ಸಲಹೆಯನ್ನು ಕೊಡ್ತಾರೆ, ನೋಡಮ್ಮ ಯಥೇಚ್ಛವಾಗಿ ನೀರು ಕುಡಿ. ಈ ನೀರು ಕುಡಿದ ಮೇಲೆ ಅಲ್ಲಿ ಬದಲಾವಣೆ ಆಗ್ಬೋದು. ಆಮೇಲೆ ಇಂತಿಂಥ ಆಹಾರವನ್ನೇ ತಿನ್ನಬೇಕು ಅಂತ ಅವ್ರು ಹೇಳ್ತಾರೆ. ಸೊ ಅದಕ್ಕೆ ನಾನೇನು ಮಾಡಿದೆ, ಅವ್ರು ಹೇಳಿರ್ತಕ್ಕಂಥ ಅಭ್ಯಾಸಗಳನ್ನೇ ಪಾಲನೆ ಮಾಡಿದೆ. ಆದ್ದರಿಂದ ನನಗೆ ಇಲ್ಲಿವರೆಗೂ 20 ವರ್ಷ ಕಳೆದಿಂದ ಇಲ್ಲಿವರೆಗೂ ಮತ್ತಿನ್ಯಾವತ್ತೂ ನನಗೆ ಮೂತ್ರಪಿಂಡದಲ್ಲಿ ಕಲ್ಲು ಅನ್ನೋದು ಕಾಣಿಸ್ಕೊಳ್ಳೇ ಇಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ. ಅದನ್ನು ತಿಳ್ಕೊಂಡು ಮತ್ತೆ ಇನ್ನೊಬ್ಬರು ಮನೆ ಹತ್ರಕ್ಕೆ ಹೋಗ್ತಾರೆ. ಅಲ್ಲಿ ಯಾವುದು ಅಂತ ಹೇಳಿದ್ರೆ ಮೂಲೆ ಮನೆ ಮುದ್ದೇಗೌಡರು ಅಂಥೇಳಿ, ಅವ್ರಿಗೂ ಕೂಡ ಈ ಮೂತ್ರಪಿಂಡದಲ್ಲಿ ಕಲ್ಲಾಗೋಗಿತ್ತು. ಅವ್ರ ಮನೆಗೂ ಹೋದೆ. ಅವ್ರು ಹೇಳ್ತಾರೆ, ಈಗೇನು ಬಿಡಮ್ಮ, ಅದೆಲ್ಲ ದೊಡ್ಡ ಆಪ್ರೇಷನ್ ಅಲ್ಲಮ್ಮ, ನನಗೆ 4 ಬಾರಿ ನಾನು ಈ ಆಪ್ರೇಷನನ್ನು ಮಾಡಿಸ್ಕೊಂಡಿದ್ದೀನಿ. 2 ದೊಡ್ಡದಾಗಿ ಕೊಯ್ದು ಗಾಯದ ಗುರುತು, 2 ಸಣ್ಣದು, ಅವೆಲ್ಲವನ್ನು ತೋರಿಸಿದ್ರು. ಮೊದಲೆಲ್ಲ ಹೀಗೆ ಕಟ್ ಮಾಡ್ತಾಯಿದ್ರು, ಇವಾಗ ಲೇಸರ್ ಬಂದಿದ್ದು, ತುಂಬ ಸುಲಭವಾಗಿ ಆಪ್ರೇಷನನ್ನು ಮಾಡಿ ಬೇಗ ಕಳಿಸ್ಬಿಡ್ತಾರೆ. ನಿಮಗೆ ಆ ರೀತಿ ಕಲ್ಲೆಲ್ಲ ಫಾರ್ಮ್ ಆಯಿತಾ ಅಂತ ಹೇಳಿ ಕೇಳಿದ್ದಕ್ಕೆ, ಅಯ್ಯೋ ಅವೆಲ್ಲ ಬಂದ ಮೇಲೆ ಆಗ್ತಾನೆ ಇರುತ್ತೆ, ಒಂದು ಬಂತ ಮತ್ತೆ ಯಥಾ ಪ್ರಕಾರ ಆಗ್ತಾನೆ ಇರುತ್ತೆ, ಅದು ಏನು ಮಾಡೋಕ್ಕಾಗತ್ತೆ ಅದಕ್ಕೆ ಅಂತ ಹೇಳಿ ಉದಾಸೀನವಾಗಿ ಹೇಳ್ತಾರೆ. ನೀರು ಕುಡಿದ್ರೆ ಹತೋಟಿಗೆ ಬರುತ್ತೆ ಅಂತ ಹೇಳ್ತಾರೆ ಅಂತ ಹೇಳಿ ಇವ್ರು ಕೇಳ್ತಾರೆ. ಅಯ್ಯೋ ಅದೆಲ್ಲ ನಾವು ಪಥ್ಯ ಮಾಡೋಕ್ಕಾಗತ್ತಾ, ಬಾಡ್ ತಿನ್ನಬೇಡಿ ಅಂತ ಹೇಳ್ತಾರೆ, ಹಾಲಿನ ಪದಾರ್ಥ ಜಾಸ್ತಿ ತಿನ್ನಬೇಡಿ ಅಂತ ಹೇಳ್ತಾರೆ, ಯಾವಾಗಲೂ ನೀರು ಕುಡೀರಿ ಅಂತ ಹೇಳ್ತಾರೆ. ಅವೆಲ್ಲ ಆಗೋ ಮಾತಾ, ಆಗೋದಿಲ್ಲ ನನ್ನ ಕೈಲಿ ಅಂತ ಹೇಳಿ ಹೇಳಿದ ಮೇಲೆ ಇವರು ಅಲ್ಲಿಂದ ಹೊರಟು ಮನೆಗೆ ಬರ್ತಾರೆ. ಮನೆಗೆ ಬಂದು ಅವರ ಗಂಡನ ಮುಂದೆ ನಿಂತ್ಕೊಂಡು ಹೇಳ್ತಾರೆ, ಏನಂತ, ನೋಡಪ್ಪ ನಿನಗೆ 2 ಆಪ್ಷನ್ ಇದೆ. ಒಂದು, ಕಮಲಾ ಮೇಡಮ್ ಅವ್ರ ಥರ ಪ್ರತಿದಿನ ಪ್ರತಿ ಸಂದರ್ಭದಲ್ಲೂ ದೊಡ್ಡದಾಗಿರತಕ್ಕಂತಹ ನೀರನ್ನು ಕುಡಿಯೋದು, ಅದ್ರ ಮೂಲಕವಾಗಿ ನಿನ್ನ ಕಲ್ಲನ್ನು ಕರಗಿಸೋದು. 2ನೇದೇನು ಅಂತ ಹೇಳಿದ್ರೆ, ಮೂಲೆ ಮನೆ ಮುದ್ದೇಗೌಡರ ರೀತಿಯಲ್ಲಿ ಹೊಟ್ಟೆಯನ್ನು ಕಟ್ ಮಾಡಿಸ್ಕೊಳ್ಳೋದು. ಸೊ ಅದಕ್ಕೆ ಏನು ಯೋಚನೆ ಮಾಡೋದು ಅಂತ ಹೇಳಿದ ಮೇಲೆ ನಾನು ಸಡನ್ನಾಗಿ ಹೋಗ್ಬಿಟ್ಟು ನಾನು ಎಳ್ನೀರನ್ನು ತೆಗೆದುಕೊಂಬರ್ತೀನಿ ಅಂಥೇಳಿ ಅವ್ರೇನು ಮಾಡ್ತಾರೆ, ಹೋಗ್ತಾರೆ. ಅದಾದಮೇಲೆ ಹೋಗಿ ತಂದು ಕೊಡ್ತಾರೆ. ಆಮೇಲೆ ಆ ಎಳ್ನೀರು ಮತ್ತು ಬಾರ್ಲಿ ವಾಟರ್ ಎಲ್ಲವನ್ನು ಕೊಡ್ತಾರೆ. ಕೊಟ್ಟ ಮೇಲೆ ಯಥೇಚ್ಛವಾಗಿ ನೀರನ್ನು ಕುಡಿತಾರೆ 2 ದಿನದಲ್ಲಿ. ಅದಾದಮೇಲೆ 2 ದಿನಕ್ಕೆ ಬನ್ನಿ ಅಂತ ಹೇಳಿದ್ರಲ್ವಾ, ಅವತ್ತು ಆಪ್ರೇಷನ್ ದಿನಕ್ಕೆ ಅಂತ ಹೇಳಿ ಬರ್ತಾರೆ. ಬಂದ ಮೇಲೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ತಾರೆ. ಅಡ್ಮಿಟ್ ಆದಮೇಲೆ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಅವ್ರಿಗೊಂದು ಡೌಟ್ ಬರುತ್ತೆ. ಏನು ಡೌಟು, ಆ ಕಲ್ಲು ಅಲ್ಲೇ ಇದೆಯಾ ಅಥವಾ ಇನ್ನೂ ಸ್ವಲ್ಪ ಮುಂದಕ್ಕೆ ಜರುಗಿದೆಯಾ ಅಂತ ಹೇಳಿ ಸೋನೋಗ್ರಫಿ ಮಾಡಬೇಕು ಅಂಥೇಳಿ ಸೋನೋಗ್ರಫಿ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ಸೋನೋಗ್ರಫಿಯಲ್ಲಿ ನೋಡಬೇಕಾದಾಗ ಆ ಒಂದು ಕಲ್ಲು ಅಲ್ಲಿಲ್ಲದೆ ಇರೋದನ್ನು ಗಮನಿಸ್ತಾರೆ. ಅಷ್ಟೊತ್ತಿಗಾಗಲೇ ಆ ಕಲ್ಲು ಕರಗೋಗಿರುತ್ತೆ. ಅಂದಿನಿಂದ ಈ ನೀರು ಎಷ್ಟು ಉಪಕಾರಿ ಅನ್ನೋದು ಅವ್ರಿಗೆ ಗೊತ್ತಾಗತ್ತೆ. ಅವತ್ತಿನಿಂದ ಇಲ್ಲಿವರೆಗೂ ಯಾವತ್ತಿಗೂ ಕೂಡ ಕಿಡ್ನಿ ಸ್ಟೋನ್ ಅನ್ನೋದು ನನ್ನ ಗಂಡನಿಗೆ ಹಾಗೇ ಇಲ್ಲ. ಈ ರೀತಿ ಆಗದಲೇ ಇರೋದಕ್ಕೂ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಆಯ್ಕೆ. ನಾವು ಏನನ್ನು ತಿನ್ನಬೇಕು, ಏನನ್ನು ಕುಡಿಬೇಕು, ಏನನ್ನು ಕುಡಿಬಾರ್ದು ಅಂತ ತಿಳ್ಕೊಂಡಿದ್ದಾಗ ಇಂತಹ ಸಮಸ್ಯೆಗಳಿಂದ ಹೊರಬರೋದಕ್ಕೆ ಸಾಧ್ಯತೆ ಇದೆ. ಹಾಗೆ ಮುಂದುವರೆದು ಮತ್ತೆ ಮುಂದೆ ಮಾತಾಡ್ತಾ ಹೋಗ್ತಾರೆ. ಏನು ಮಾತಾಡ್ತಾರೆ ಅಂತ ಹೇಳಿದ್ರೆ, ಅದೃಷ್ಟ ಮತ್ತು ಆಯ್ಕೆ ಇವೆರಡನ್ನು ನಾವು ನಂಬ್ಕೊಂಡಿರ್ತೀವಲ್ವ, ಆಗ ಅವರಿಗೆ ಒಂದು ನೆನಪಿಗೆ ಬರ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ, ಸೀತಾ ಅಂತಕ್ಕಂಥ ಅವರ ಸ್ನೇಹಿತೆ ನೆನಪಿಗೆ ಬರ್ತಾರೆ. ಏನು, ಮೈಸೂರಿನಲ್ಲಿ ಇಬ್ಬರು ಒಟ್ಟಿಗೆ ಹೈಸ್ಕೂಲ್ ಓದ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಇಬ್ಬರು ಪರಿಚಯ ಆಗಿರ್ತಕ್ಕಂಥವ್ರು. ತಂದೆ ಮತ್ತು ಆಕೆಯ ಅಂದರೆ ಸೀತಾ ಮತ್ತು ಇವರು ಇಬ್ಬರ ತಂದೆಯರು ಕಾಲೇಜಲ್ಲಿ ಪ್ರಾಧ್ಯಾಪಕರಾಗಿರ್ತಕ್ಕಂಥವ್ರು. ಸೊ ಆದ್ದರಿಂದ ಸ್ವಲ್ಪ ಸ್ನೇಹ ಅನ್ನೋದು ತುಂಬ ಚೆನ್ನಾಗಿ ಇದೆ.
ಎರಡೂ ಮನೆಯಲ್ಲೂ ಕೂಡ ಗಂಡು ಮತ್ತು ಹೆಣ್ಣು ಅಂತಕ್ಕಂತಹ ಯಾವುದೇ ರೀತಿಯಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಅಥವಾ ಭೇದ ಭಾವ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಇವರನ್ನು ಓದಿಸ್ತಾ ಹೋಗ್ತಾಯಿದ್ರು. ಇವರು ಲೇಖಕಿಯರು ಹೈಸ್ಕೂಲ್ನಲ್ಲಿದ್ದಾಗಲೇ ನಾನು ಇಂಜಿನಿಯರ್ ಆಗಬೇಕು ಅಂತ ಹೇಳಿ ಅವರು ಓದ್ತಾ ಹೋಗ್ತಾಯಿದ್ರು. ಸೀತಾ ಮಾತ್ರ ಅವರಿಗೆ ಓದಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಆಸಕ್ತಿ ಅನ್ನೋದು ತೋರಿಸ್ತಿರ್ಲಿಲ್ಲ. SSLCಯಲ್ಲಿ ಎಲ್ಲ ವಿಷಯದಲ್ಲೂ ಫೇಲ್ ಆಗ್ತಾಳೆ. ಮತ್ತೊಮ್ಮೆ ಕಟ್ಟೋ ಪ್ರಯತ್ನಕ್ಕೆ ಹೋಗಲೇ ಇಲ್ಲ. ಯಾರಾದರೂ ಗೆಳತಿಯನ್ನು ಜೊತೆ ಮಾಡಿಕೊಂಡು ಮಾರ್ಕೆಟೋ ಸಿನಿಮಾ ಅಂತ ಹೇಳಿ ಈ ಥರ ತಿರುಗಾಡಿಕೊಂಡು ತಮ್ಮ ಕಾಲವನ್ನು ಅವರು ಕಳೀತಾ ಹೋಗ್ತಾ ಇರ್ತಾಳೆ. ನನಗೆ ಓದ್ತಾ ಇರ್ತಕ್ಕಂತಹ ವರ್ಷಗಳು ಉರುಳ್ತಾ ಹೋದವು. ಸಂಶೋಧನೆ ಅಂಥೇಳಿ ಬ್ಯಾಂಗ್ಳೂರಿನ ಟಾಟಾ ಇನ್ಸ್ಟಿಟ್ಯೂಟಿಗೆ ಬರ್ತೀನಿ. ಸೀತಾ ಮಾತ್ರ ಅವಳು ಕೂಡ ಮದುವೆ ಆಗ್ತಾಳೆ. ಮದುವೆಯಾಗಿ ಅವಳು ಕೂಡ ಗಂಡನ ಜೊತೆಗೆ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದ ಸಂದರ್ಭದಲ್ಲಿ ಸೀತಾ ತುಂಬ ಸುಂದರವಾಗಿರ್ತಕ್ಕಂಥ ಹುಡುಗಿಯಾಗಿದ್ಲು. ಆದರೆ ಅವಳು ಓದ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಅಥವಾ ಮದುವೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಇವತ್ತಿನ ಸಂದರ್ಭದಲ್ಲಿ ಹುಡುಗಿ ಯಾವುದಾದ್ರೂ ಒಂದು ಡಿಗ್ರಿ ಆಗಿರಬೇಕಲ್ವಾ ಅಂಥೇಳಿ ಎಲ್ಲರೂ ಕೂಡ ಅಂದ್ಕೊಳ್ತಾ ಇರ್ತಾರೆ. ಹಾಗೆ ಈ ಸಂದರ್ಭವನ್ನು ಯೋಚನೆ ಮಾಡ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿ ಓದಿದೆ. ಕೈ ತುಂಬ ಸಂಬಳ ಇರ್ತಕ್ಕಂಥ ಹುಡುಗ ಸಿಗೋದು ಕಷ್ಟ ಆಗೋಗುತ್ತೆ. ಯಾಕೆ ಡಿಗ್ರಿ ಇಲ್ಲ ಅಂತ ಹೇಳಿದ್ರೆ ಇವೆಲ್ಲವನ್ನು ತಿಳ್ಕೊಂಡು ಆದರೂ ಕೂಡ ಮದುವೆ ಆಗುತ್ತೆ. ಸೀತಂಗೆ ಗಂಡನ ಮನೆಯಲ್ಲಿ ಹೊಂದ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗಿಬಿಡತ್ತೆ. ಅವಳು ಪ್ರತಿ ಸಂದರ್ಭದಲ್ಲೂ ಅದಿಲ್ಲ ಇದಿಲ್ಲ ಇದಿರಬೇಕು ಹಾಗಿರಬೇಕು, ನಮ್ಮ ಮನೆ ಮೈಸೂರಲ್ಲಿ ಹಂಗಿತ್ತು, ಈ ರೀತಿ ಕೆಲವೊಂದು ಕಾರಣಗಳನ್ನು ಕೆಲವೊಂದು ದೂರುಗಳನ್ನು ಇಟ್ಕೊಂಡವಳು ನನ್ನ ಹತ್ರ ಬರ್ತಾನೇ ಇದ್ಲು. ನಾನೆಲ್ಲಿ ಸಂಶೋಧನೆಯನ್ನು ಮಾಡ್ತೀನಲ್ಲ ಟಾಟಾ ಇನ್ಸ್ಟಿಟ್ಯೂಟ್ಗೆ, ಅಲ್ಲಿಗೆ ಬರ್ತಿದ್ಲು. ಸೊ ನೀನು ಅವರು ಈ ಥರ ಆ ಥರ ದೂರುಗಳನ್ನು ನೀನು ಯಾಕೆ ಇಟ್ಕೊಂಬರ್ತೀಯ? ನೀನೇ SSLC ಕಟ್ಟು, ನೀನೇ ಟೈಪಿಂಗ್ ಕಲ್ತ್ಕೋ, ಏನಾಗತ್ತೆ ಅದರಲ್ಲಿ, ಅವರೇ ಮಾಡಬೇಕು ಅವೆಲ್ಲ ಅಂಥೇಳಿ ಎಷ್ಟೇ ಹೇಳಿದ್ರು ಅವಳಿಗೆ ಅವೆಲ್ಲ ಇಷ್ಟನೇ ಆಗ್ತಾ ಇರಲಿಲ್ಲ. ಸೊ ಅವಳಿಗೆ ಅನಿಸಿದ್ದೇನು ಅಂತ ಹೇಳಿದ್ರೆ ಕೈ ತುಂಬ ಸಂಪಾದನೆ ಮಾಡಬೇಕು, ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳ್ಬೇಕು, ಇದಿಷ್ಟು ಗಂಡನ ಜವಾಬ್ದಾರಿ ಅಂಥೇಳಿ ಅವಳು ತುಂಬ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವಳು. ಯಾಕೆ ಪ್ರತಿ ಕೆಲಸವನ್ನು ಅವಳು ಮಾಡದಲ್ಲೇ ತನ್ನ ಗಂಡನೇ ಎಲ್ಲನೂ ಮಾಡಬೇಕು ಅನ್ನೋ ರೀತಿಯಲ್ಲಿ ಅವಳು ಯೋಚನೆ ಇತ್ತು. ಅದಕ್ಕೆ ಆಯಿತು. ಹೀಗೆ ಕಾಲ ದುಡ್ತಾ ಮುಂದಕ್ಕೆ ಹೋಗ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಇವರ ಸಂಶೋಧನೆ ಅನ್ನೋದು ಮುಗೀತು. ಸಂಶೋಧನೆ ಮುಗಿದ ಮೇಲೆ ಇವರು ಯಾವುದೋ ಒಂದು ಕೆಲಸವನ್ನು ಇಟ್ಕೊಳ್ತಾರೆ. ಅವಳು ಬಾಡಿಗೆ ಮನೆಯಲ್ಲಿ ರೋಸ್ಕೊಂಡು ಬ್ಯಾಂಕ್ ಸಾಲ ಪಡ್ಕೊಂಡು ಹೆಂಗೋ ಒಂದು ಫ್ಲ್ಯಾಟನ್ನು ಇವರು ಲೇಖಕಿ ಕೊಂಡ್ಕೊಳ್ತಾರೆ. ಆವಾಗ ಸೀತಾ ಬಂದು ಕೇಳ್ತಾಳೆ, ನೀನು ಬಿಡ ತುಂಬ ಅದೃಷ್ಟವಂತೆ ಅಂತ ಹೇಳಿ. ಆಗ ಅವರು ಒಂದು ಮಾತು ಹೇಳ್ತಾರೆ, ಹೌದು ನಿಜವಾಗ್ಲೂ ನಾನು ಅದೃಷ್ಟವಂತೆ, ನಿನಗೂ ಅದೃಷ್ಟ ಆಯಿತು. ಭಾರತದಲ್ಲಿ ಎಷ್ಟೋ ಜನ ಹೆಣ್ಣುಮಕ್ಳಿಗೆ ಈ ರೀತಿ ಅದೃಷ್ಟ ಸಿಗತ್ತಾ? ಅದೃಷ್ಟ ಮತ್ತು ಆಯ್ಕೆ ಎರಡೂ ಸಿಕ್ಕಿತ್ತು, ಆದರೆ ಬಳಸ್ಕೊಂಡಿರೋರು ಕಡಿಮೆ. ಅದೂ ಅಲ್ಲದೆ ವಿದ್ಯಾವಂತರ ಕುಟುಂಬದಲ್ಲಿ ನಾನು ಹುಟ್ಟಿದ್ದೇ ಇನ್ನೂ ನನಗೆ ದೊಡ್ಡದಾಗಿರ್ತಕ್ಕಂಥ ಅದೃಷ್ಟ. ಎಷ್ಟು ಬೇಕಾದರೂ ಓದಿಸ್ತೀನಿ ಅಂತಕ್ಕಂಥ ನನ್ನ ಅಪ್ಪ ಇದ್ದರು. ಆ ಥರ ಇದ್ಮೇಲೆ ನಾನು ಓದಿದೆ. ನಿನಗೂ ಅದೇ ಅದೃಷ್ಟ ಇತ್ತು, ನೀನು ಯಾಕೆ ಬಿಟ್ಟೆ? ಸೊ ಆ ತಕ್ಷಣಕ್ಕೆ ಅವೆಲ್ಲವನ್ನು ಮಾತನ್ನು ಕೇಳಿಸ್ಕೊಂಡು ಅವಳಲ್ಲಿಂದ ನನ್ನ ದುರಾದೃಷ್ಟ ಅಂಥೇಳಿ ಅಲ್ಲಿಂದ ಅವಳು ಹೊರಟು ಬಂದುಬಿಡ್ತಾಳೆ. ಆದರೆ ಇದೇ ಸಂದರ್ಭದಲ್ಲಿ ಅವ್ರಿಗೆ ಇನ್ನೊಂದು ಯೋಚನೆ ಬರುತ್ತೆ. ಏನು ಅದೃಷ್ಟ ಅಂತ ಹೇಳಿದ್ರೆ ಏನು ಅಂದರೆ ನಮ್ಮಿಂದ ಏನೇ ಕೆಲಸವು ಆಗ್ದಲೆ, ಅಂದರೆ ನಮ್ಮ ಪ್ರಾಮಿನೆನ್ಸಲ್ಲಿ ಇಲ್ದಲೆ ಆಗ್ತಕ್ಕಂಥದ್ದನ್ನೇ ನಾವು ಅದೃಷ್ಟ ಅಂತ ಹೇಳಿ ಕರಿತೀವಿ. ಹೇಗೆ ಒಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ತಾರೆ. ಅವ್ರು ಹೋಗಬೇಕಾದಾಗ ಅವರ ಆಫೀಸ್ಗೆ ಹೋಗ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಒಂದು ಆಕ್ಸಿಡೆಂಟ್ ಆಗಿರುತ್ತೆ. ಆಕ್ಸಿಡೆಂಟ್ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ಕಾರು 2 ಭಾಗ ಆಗೋಗಿರುತ್ತೆ. ಆ 2 ಭಾಗ ಆಗೋಗಿರೋದನ್ನು ನೋಡಿಕೊಂಡು ಒಳಗಿದ್ದವ್ರು ಯಾರು ಉಳಿದೋ ಇರೋದಿಲ್ಲ ಅಲ್ವಾ ಅಂಥೇಳಿ ಅಂದ್ಕೊಂಡು ಹೋಗಿರ್ತಾರೆ. ಆದರೆ ಮಾರನೇ ದಿನ ಬೆಳಗ್ಗೆ ಪೇಪರನ್ನು ಓದ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಹೇಗೋ ಅದರೊಳಗಡೆ ಕೂತಿರ್ತಕ್ಕಂಥ ಒಬ್ಬ ಮನುಷ್ಯ ಜೀವಂತವಾಗಿ ಬಚಾವಾಗೋಗಿದ್ದ. ಅದೇ ಅವನ ಅದೃಷ್ಟ. ಅದೇ ಥರ ಇನ್ನೊಂದು ಚಾಮರಾಜಪೇಟೆಯಲ್ಲಿ ಇವರಿಗೆ ನೆಂಟರು, ಅಂದರೆ ಇವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬ ಹುಡುಗ ಫುಟ್ಪಾತ್ ಮೇಲೆ ನಿಂತಿದ್ರು ಕೂಡ ಲಾರಿ ತನ್ನ ನಿಯಂತ್ರಣವನ್ನು ತಳ್ಕೊಂಬಂದು ಅವನಿಗೆ ಆಕ್ಸಿಡೆಂಟ್ ಮಾಡಿಬಿಡುತ್ತೆ, ಅವನಲ್ಲೇ ಸತ್ತೋಗ್ಬಿಡ್ತಾನೆ. ಇದು ದುರದೃಷ್ಟ. ಬದುಕಿನಲ್ಲಿ ದುರಾದೃಷ್ಟವಾಗಿರ್ತಕ್ಕಂತಹ ಘಟನೆಗಳು ಸಂಭವಿಸ್ತಲೇ ಇರ್ತವೆ. ಆದರೆ ಆ ಬದುಕಲ್ಲಿ ಹೋರಾಟವನ್ನು ಮಾಡಬೇಕಾಗಿರ್ತಕ್ಕಂತಹ ಒಂದು ರೀತಿ ಇದೆಯಲ್ಲ, ಅದಕ್ಕೆ ನಾವು ಯಾವಾಗಲೂ ಕೂಡ ಸದಾ ಸಿದ್ಧರಾಗೇ ಇರಬೇಕು. ನೆಕ್ಸ್ಟು, ಯಾವಾಗಲೂ ಕೂಡ ಅದೃಷ್ಟಗಳನ್ನು ಬದುಕು ಅನ್ನೋದು ನಮ್ಮ ಹತ್ರ ಕೊಡ್ತಾನೆ ಇರುತ್ತೆ. ಬದುಕು 1000 100 ಎಲ್ಲ ರೀತಿಯಾಗಿರ್ತಕ್ಕಂಥ ಅವಕಾಶಗಳನ್ನು ನಮ್ಮ ಎದುರುಗಡೆ ಕೊಡ್ತಾನೆ ಹೋಗುತ್ತೆ. ಆದರೆ ಎಂಥ ಕೆಟ್ಟ ಸಂದರ್ಭ ನಮ್ಮ ಹತ್ರ ಇತ್ತು ಅಂತ ಹೇಳಿದ್ರು ಕೂಡ ಆವಾಗಲೂ ನಮ್ಗೆ ಅವಕಾಶಗಳು ಸಿಗ್ತವೆ. ಆದರೆ ಸಿಕ್ಕಿರ್ತಕ್ಕಂಥ ಅವಕಾಶಗಳನ್ನು ಅಥವಾ ನಾವೇ ಪಡ್ಕೊಂಡಿರ್ತಕ್ಕಂಥ ಅವಕಾಶಗಳನ್ನು ತುಂಬ ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕು. ಅದಕ್ಕೊಂದು ಎಕ್ಸಾಂಪಲ್, ಪ್ರತಿದಿನ ಹೊಡಿತಾ ಇರ್ತಕ್ಕಂಥ ಒಬ್ಬ ಗಂಡ, ಅವನಿಂದ ಕ್ರೌರ್ಯ ಹಿಂಸೆ ಈ ಥರ ಸಿಗಾಕೊಂಬಿಟ್ಟಿಯಾಳೆ. ಆ ಹುಡುಗಿ ಕೇವಲ 10ನೇ ತರಗತಿಯನ್ನು ಓದಿರ್ತಕ್ಕಂಥ ಒಬ್ಬ ತಾಯಿ. ಅವಳ ಹೆಸರು ಪ್ಲೇಮಿಯಾ. ಅವಳು ಏನೂ ಓದಿಲ್ಲ, ನನ್ನ ಕಡೆ ನಮ್ಮ ಅಪ್ಪ ಅಮ್ಮನ ಕಡೆನೂ ಏನೂ
ಬೆಂಬಲ ಇಲ್ಲ, ಬ್ಯಾಕಪ್ ಇಲ್ಲ, ಏನು ಮಾಡಬೇಕು, ಅದ್ರ ಜೊತೆ 3 ಜನ ಮಕ್ಕಳು ಬೇರೆ ಇದ್ದಾರೆ, ಇವೆಲ್ಲವನ್ನು ನೋಡ್ಕೊಂಡು ಈ ಗಂಡನ ಜೊತೆನೇ ಇರಬೇಕಾ, ಅವನ ಜೊತೆನೇ ಒಡಿಸ್ಕೊಂಡೇ ಇಲ್ಲಿರಬೇಕಾ ಅಂತ ಹೇಳಿ ತನ್ನ ದುರದೃಷ್ಟವನ್ನು ಯೋಚನೆ ಮಾಡ್ಕೊಂಡು ಅವ್ರೇನಾದರೂ ಕೈ ಕಟ್ಟಿ ಕೂತ್ಕೊಂಡ್ಬಿಟ್ಟಿದ್ದಿದ್ರೆ ದೊಡ್ಡ ಮಟ್ಟಕ್ಕೆ ಬೆಳೆಯೋಕ್ಕಾಗ್ತಾ ಇರಲಿಲ್ಲ. ಅವ್ರ ಎದುರುಗಡೆ ಆಯ್ಕೆಗಳಿದ್ವು. ಆಯ್ಕೆಗಳಲ್ಲಿ ನಾನು ಓದಬೇಕು ಮತ್ತೆ ಅಂತ ಹೇಳಿ ತಮ್ಮ 40ನೇ ವಯಸ್ಸಿಗೆ ಅವರು ಲಾವನ್ನು ಮಾಡ್ಕೊಳ್ತಾರೆ. ಆಮೇಲೆ ಮುಂಬೈನ ಪ್ರಸಿದ್ಧ ವಕೀಲ ಅಂದರೆ ಅಡ್ವೊಕೇಟ್ ಆಗ್ತಾರೆ. 3 ಮಕ್ಕಳನ್ನು ಮುಂದೆ ತೆಗೆದುಕೊಂಡ್ಬರ್ತಾರೆ. ಅಂದರೆ ನಾವು ಬಡತನದಲ್ಲಿದ್ದೀವಿ, ನಮ್ಮ ಹತ್ರ ಏನೂ ಆಗ್ತಾಯಿಲ್ಲ ಅಂದ್ಕೊಳ್ಳೋದಕ್ಕಿಂತ ಮುಖ್ಯವಾಗಿ ಬಡತನವನ್ನೇ ನಾವೇನು ಮಾಡ್ಕೋಬೇಕು, ಎನ್ಕ್ಯಾಶ್ ಮಾಡ್ಕೋಬೇಕು. ಯಾಕೆ? ಆವಾಗಲೇ ನಮ್ಮಲ್ಲಿ ಹಠ ಹುಟ್ಟೋದು. ಹಠ ಹುಟ್ಟತ್ತೆ ಅಂತ ಹೇಳಿದ್ರೆ ನಾವು ಏನು ಬೇಕಾದರೂ ಮಾಡ್ಬೋದು. ಅದಕ್ಕೊಂದು ಎಕ್ಸಾಂಪಲ್ ಫ್ಲೆಮಿಯಾ. ಆಮೇಲೆ ಇನ್ನೊಂದು, ವರದಕ್ಷಿಣೆ ಕೊಡದಲ್ಲೇ ನಾನು ಮದುವೆ ಆಗೋದೇ ಇಲ್ಲ ಅಂಥೇಳಿ ನಿಶಾ ಶರ್ಮಾ ಮುಂದಕ್ಕೆ ಬರ್ತಾರೆ. ಯಾಕೆ? ಅವ್ರ ತಂದೆ ತಾಯಿ ಒಪ್ಕೊಂಡಿರ್ತಾರೆ, ಆ ಟೈಮಲ್ಲಿ ಕೊಡೋಕ್ಕಾಗಲ್ಲ ಅಂಥ ಹುಡುಗನ ನಾನು ಯಾಕೆ ಮದುವೆ ಆಗಬೇಕು, ಅವನನ್ನು ಬಿಟ್ಟು ನಾನು ಬೇರೆ ಇನ್ನೊಂದು ಮದುವೆ ಆಗ್ಬೋದಲ್ವ, ಅಥವಾ ನನ್ನ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ಇನ್ನೊಬ್ಬ ಹುಡುಗ ಸಿಕ್ಕರೆ ನಾನು ಮದುವೆ ಆಗ್ಬೋದಲ್ಲ, ಯಾಕೆ ವರದಕ್ಷಿಣೆ ಕೊಟ್ಟು ಹೋಗಬೇಕು? ಈ ರೀತಿ ದಿಟ್ಟವಾಗಿರ್ತಕ್ಕಂಥ ಆಯ್ಕೆಯನ್ನು ಕೂಡ ನಮ್ಮ ಮುಂದೆ ಇಟ್ಕೊಳ್ಬೇಕಾಗತ್ತೆ. ಅಂದರೆ ನಮ್ಮ ಎದುರುಗಡೆ ಸಾವಿರಾರು ನೂರಾರು ಅವಕಾಶಗಳು ಎದುರುಗಡೆ ಬರ್ತವೆ ಅಥವಾ ಆಯ್ಕೆಗಳು ಬರ್ತವೆ. ಈಗ ನಾವು ಸಿಗರೇಟ್ ಸೇತಾ ಇದ್ದೀವಿ ಅಂದರೆ ಇನ್ಮೇಲೆ ನಾವು ಸಿಗರೇಟ್ ಸೇದೋದನ್ನು ಬಿಟ್ಬಿಡ್ತೀವಿ. ಕುಡಿತಾ ಇದ್ದೀವಿ ಅಂದರೆ ನಾವು ಇನ್ಮೇಲೆ ಕುಡಿಯೋದನ್ನು ಬಿಟ್ಬಿಡ್ತೀವಿ. ಅಥವಾ ನಾವು ಈ ಥರ ಏನೋ ತುಂಬ ಜಾಸ್ತಿ ಖರ್ಚು ಮಾಡ್ತಾ ಇದ್ದೀವಿ, ಸೊ ಕಡಿಮೆ ಖರ್ಚನ್ನು ಮಾಡ್ತೀವಿ. ಈ ಥರ ಆಯ್ಕೆಗಳನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದ ಹಾಗೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂತಹ ಬದುಕನ್ನು ನಾವು ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆ ಅವಕಾಶಗಳನ್ನು ನಾವು ತುಂಬ ಎತ್ತರಕ್ಕೆ ಬೆಳೆಸ್ಕೊಳ್ಳೋದಕ್ಕೂ ಸಾಧ್ಯ ಆಗುತ್ತೆ. ಇದಕ್ಕೆ ನಾವು ಮಾಡ್ಕೊಳ್ತಕ್ಕಂಥ ಆಯ್ಕೆಗಳು ಬಹುಮುಖ್ಯವಾಗಿರ್ತವೆ. ಸೊ ಟೋಟಲ್ ಪಾಠ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಆಯ್ಕೆಗಳನ್ನು ಸೃಷ್ಟಿಸ್ಕೊಳ್ಬೇಕು, ಇಲ್ಲ ಆಯ್ಕೆಗಳು ಬಂದಾಗ ಅದನ್ನು ಅಪ್ಕೊಳ್ಬೇಕು. ಈ ಆಯ್ಕೆಗಳ ಮೂಲಕವಾಗಿಯೇ ನಮ್ಮ ಜೀವನವನ್ನು ಎತ್ತರದ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಅನ್ನೋದನ್ನು ಈ ಒಂದು ಪಾಠ ನಮಗೆ ಹೇಳ್ಕೊಡ್ತಾ ಹೋಗುತ್ತೆ. ಥ್ಯಾಂಕ್ ಯು.